ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಹಾಗೆ ಯಾವ ಮಾಸಗಳಲ್ಲಿ ನೀವು ಮನೆಗಳನ್ನ ಪ್ರಾರಂಭ ಮಾಡಬೇಕು? ಎಷ್ಟೋ ಕಡೆ ದೇವಾಲಯಗಳು ನಿಂತು ಹೋಗಿದೆ, ಮನೆಗಳು ಅರ್ಧಕ್ಕೆ ನಿಂತಿದ್ದಾವೆ. ಯಾಕೆ ಇರ್ಬೋದು ಅಂದ್ರೆ, ಉತ್ತಮವಾದಂತ ಶುಭ ಮಾಸಗಳಲ್ಲಿ ನೀವು ಪ್ರಾರಂಭ ಮಾಡದಿರೋದೇ ನಿಮ್ಮ ದೊಡ್ಡ ತಪ್ಪು. ಮತ್ತೆ ಅಲ್ಲಿ ಆಯದಲ್ಲಿ ದೋಷ ಇದ್ದಾಗ, ವಾಸ್ತುವಿನಲ್ಲಿ ದೋಷ ಇದ್ದಾಗ, ದಿಕ್ಕಿನಲ್ಲಿ ದೋಷ ಇದ್ದಾಗ, ವಿಶೇಷವಾಗಿ ನೀವು ಪ್ರಾರಂಭ ಮಾಡಿದಂತ ಆ ದಿನದಲ್ಲಿ ನಿಮ್ಮ ಲೋಪದೋಷಗಳಿದ್ದಾಗ, ಎಷ್ಟೋ ಜನ ಒಳ್ಳೆ ಆಯ ಬಂದಿರ್ತದೆ, ವಾಸ್ತು ಕೆಡಿಸ್ಕೊಳ್ತಾರೆ, ವಾಸ್ತು ಬಂದಿರ್ತದೆ, ಆಯ ಕೆಡಿಸ್ಕೊಳ್ತಾರೆ. ಏನೋ ಒಂದು ಸಬೂಬ್ ಹೇಳಿ ಮುಂದೂಡಿ ಬರುವಂತ ಆ ಮಹಾಲಕ್ಷ್ಮಿಯ ರೂಪದಲ್ಲಿ ಬರುವಂತ ಹಣ, ಆರೋಗ್ಯ, ಆಯುಷು, ಐಶ್ವರ್ಯ, ಸಂತಾನ ಭಾಗ್ಯಗಳನ್ನ ಇವರೇ ಅದರಿಂದ ತನ್ನ ಕೈಯಿಂದ ತಾನೇ ಕಳ್ಕೊಂಡು ಬಿಡ್ತಾರೆ. ಅಂತ ಒಂದು, ಯಾಕೆಂದ್ರೆ ನಮಗೆ ಆತರ ಆ ಒಳ್ಳೆ ಕೆಲಸ ಮಾಡುವಾಗ ನಮಗೆ ಅಡಚಣೆ ಮಾಡೋರು ಜಾಸ್ತಿ ಇರ್ತಾರೆ. ಆದ್ರೆ ನಿಮಗೆ ಒಂದು ಮನಸ್ಸಿರಬೇಕು, ಏಕಾಗ್ರತೆ ಇರಬೇಕು. ಮನೆಯನ್ನು ಕಟ್ಟುವಂತ ವ್ಯಕ್ತಿಗೆ 6 ತಿಂಗಳು ನೀವು ಪರಿಪೂರ್ಣವಾಗಿ ನೀವು ನಿಮ್ಮ ಪತಿ ಪತ್ನಿಯರು ಡಿಸಿಷನ್ ಮೇಕರ್ಗಳು ನಿರ್ಧಾರ ಮಾಡಿ ನಿಮ್ಮ ಮನೆಗಳನ್ನ ಪ್ರಾರಂಭ ಮಾಡಬೇಕು. ನೋಡಿ, ವೈಶಾಖ ಮಾಸ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಮತ್ತೆ ಮಾಘ ಮಾಸಗಳಲ್ಲಿ ಶುಕ್ಲ ಪಕ್ಷದಲ್ಲಿ ನೀವು ಗೃಹ ನಿರ್ಮಾಣಕ್ಕೆ ಕೈ ಹಾಕಬೇಕು. ಅದು ದೇವಾಲಯ ಇರಲಿ ಅಥವಾ ಇನ್ನಿತರ ಯಾವುದೇ ಕಟ್ಟಡಗಳಿರ್ಲಿ, ನೀವೊಂದು ಚಿಕ್ಕ ಮನೆ ಕಟ್ತೀನಿ ಅಂದ್ರೆ ಈ ದಿನಗಳಲ್ಲಿ ನಾನು ಡೇಟ್ ಹಾಕಿ ಕೊಡ್ತೀನಿ. ಆ ಡೇಟ್ ಅಲ್ಲಿ ಪ್ರಾರಂಭ ಮಾಡಿ. ನಿಮ್ ಹಣಕಾಸಿನ ಸಮಸ್ಯೆ ಬರಲ್ಲ. ಹಂಗಂತ ನಾನು ಪ್ರಪಂಚ ಎಲ್ಲರನ್ನೂ ಮಾಡಕ್ ಆಗಲ್ಲ, ಯಾಕೆಂದ್ರೆ ಯಾರು ಮಾತು ಕೇಳಲ್ಲ, ತಂದೆ ತಾಯಿ ಮಾತೆ ಕೇಳಲ್ಲ, ಗುರುಗಳ ಮಾತೆ ಕೇಳಲ್ಲ. ಅಂತಹ ದಿನಗಳಿದು. ಆದ್ರೆ ಗುರು ಮತ್ತು ಶುಕ್ರರು ಅಸ್ತರಾಗಿದ್ದಾಗ, ಚಾತುರ್ಮಾಸಗಳಲ್ಲಿ, ಅಧಿಕ ಮಾಸಗಳಲ್ಲಿ ಮತ್ತು ಶೂನ್ಯ ಮಾಸಗಳಲ್ಲಿ ನೂತನ ಕಟ್ಟಡಗಳನ್ನ ನೀವು ನಿರ್ಮಾಣ ಮಾಡಕ್ ಹೋಗ್ಲೇಬೇಡಿ. ಪ್ರಾರಂಭಿಸಿದರೆ ನಿಮಗೆ ಅವಘಡಗಳು ಸಂಭವಿಸ್ತದೆ. ಅವಘಡಗಳ ಮೇಲೆ ನೀವು ಅವಘಡಗಳ ಮೈ ಮೇಲೆ ಹೇಳ್ಕೊಳ್ಬೇಕಾಗತ್ತೆ. ಗುರು ಮತ್ತು ಶುಕ್ರರು ಮತ್ತು ಬುಧ ಗ್ರಹಗಳು ಉದಯಿಸಿ ಎಲ್ಲರಿಗೂ ಶುಭವಾಗಿರ್ತದೆ. ಯಾಕೆಂದ್ರೆ ಗುರು ಮತ್ತೆ ಶುಕ್ರ ಮತ್ತೆ ಬುಧ ಇವರು ಯಾವಾಗ ಉದಯವಾಗಿರ್ತಾರೋ ಆ ಟೈಮಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸೂರ್ಯನು ಮೂಲ ತ್ರಿಕೋಣ ರಾಶಿಯಾದ ಸಿಂಹದಲ್ಲಿದ್ರೆ ಗೃಹಗಳನ್ನು, ದೇವಾಲಯಗಳನ್ನು ಶ್ರಾವಣ ಮಾಸದಲ್ಲಿ ಕಟ್ಟಕ್ಕೆ ನೀವೇನು ತೊಂದರೆ ಇಲ್ಲ, ಪ್ರಾರಂಭ ಮಾಡಬಹುದು. ಆದ್ರೆ ಇದೊಂದು ಗಮನದಲ್ಲಿಟ್ಕೊಳ್ಳಿ, ಉತ್ತಮವಾದಂತ ದಿನಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಇದನ್ನ ಗಮನದಲ್ಲಿಟ್ಕೊಂಡು ಮನೆಯನ್ನು ಕಟ್ಟಿ. ವಿಶೇಷವಾಗಿ ನೀವು ಇದ್ರ ಬಗ್ಗೆ ನೀವು 12 ಮಾಸಗಳಲ್ಲಿ ನಿಮ್ಮ ಲಕ್ಕು, ನಿಮ್ಮ ಅದೃಷ್ಟ, ನಿಮಗೆ ಯೋಗ ದೇವತೆಗಳು ಅಂತ ಹೇಳ್ತೀರಿ. ಅಂದ್ರೆ ಯೋಗ ದೇವತೆಗಳು ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ. ಅದೃಷ್ಟ ದೇವತೆಗಳು ಬರ್ತಾರೆ. ಸೊಸೆ ಅದೃಷ್ಟವಂತೆ ಬರ್ತಾಳೆ, ಅಳಿಯ ಅದೃಷ್ಟವಂತ ಅಳಿಯ ಬರ್ತಾನೆ. ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಮಾಡ್ಕೊಳ್ಬಹುದು ಈ ಒಂದು ಮಾಸಗಳಲ್ಲಿ, ವಿಶೇಷವಾಗಿ ನೀವು ಪ್ರಾರಂಭ ಮಾಡಿದ್ರೆ. ಆದ್ರೆ ಗುರು ಮತ್ತೆ ಶುಕ್ರರು ಅಸ್ತರಾಗಿರೋ ಟೈಮಲ್ಲಿ ಚಾತುರ್ಮಾಸಗಳನ್ನು ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಮತ್ತೆ ನಿಮ್ಗೆ ಹಣಕಾಸಿನಲ್ಲಿ ಅಭಿವೃದ್ಧಿ, ಸಂತಾನ ಪ್ರಾಪ್ತಿಯಾಗೋದು, ಆ ಟೈಮಲ್ಲಿ ಏನೇ ಅಡೆತಡೆಗಳು ಬಂದರೂ ನಿಭಾಯಿಸುವಂತ ಶಕ್ತಿ ನಿಮಗೆ ಬಂದಿರ್ತದೆ. ಶುಭ ಮಾಸಗಳು, ಶುಭ ಯೋಗಗಳು, ಶುಭ ಕರಣಗಳು ನಿಮಗೆ ಶುಭ ಫಲವನ್ನು ತಂದು ಕೊಡ್ತದೆ. ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಆ ಮಕ್ಕಳು ನಿಮ್ಮಲ್ಲಿ ನೀವು ಅಂದ್ಕೊಂಡಿದ್ದೀರಿ, ಅಯ್ಯೋ ನಾನೇನೋ ಅಂತ ಅನ್ಕೊಂಡಿರ್ತೀರಿ, ಬಟ್ ನಿಮ್ಮಲ್ಲಿ ಆದಂತ ಒಂದು ಯುನಿಕ್ ಕ್ರಿಯೇಷನ್ ನಿಮ್ಮಲ್ಲಿ ಇರ್ತದೆ. ಯುನಿಕ್ ಆಗಿರ್ತೀರಿ. ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಏನೋ ಒಂದು ಯುನಿಕ್ ಆಗಿರ್ತಾರೆ. ಕೆಲವರು ನೋಡಿ, ಈ ಮಗು ಹುಟ್ಟಿದ ಮೇಲೆ ನನಗೆ ಒಳ್ಳೆ ಆರೋಗ್ಯ ಬಂತು ಅಂತ ಹೇಳ್ತೀರಿ, ನನಗೆ ಜೀವ ಬಂತು ಅಂತ ಹೇಳ್ತೀರಿ, ಅಥವಾ ನಾನು ಚೆನ್ನಾಗಾದೆ ಅಂತೀರಿ. ಹೌದು, ರಾಜಯೋಗದಲ್ಲಿ ಹುಟ್ಟಿದ್ರೆ ಶುಭ ಫಲಗಳ ಜೊತೆಯಲ್ಲಿ ಗಂಟು ಮೂಟೆ ಕಟ್ಕೊಂಡು ಎತ್ಕೊಂಡು ಬಂದಿರ್ತದೆ ಮಗು. ಆದ್ರೆ ನೀವು ಶೂನ್ಯ ಮಾಸಗಳಲ್ಲಿ, ಅಶುಭ ಫಲ ಕೊಡುವಂತ ಆ ಮಾಸಗಳಲ್ಲಿ ನೀವೇನಾದ್ರು ಪ್ರಾರಂಭ ಮಾಡಿದಾಗ ನಿಮಗೆ ಸಕ್ಸಸ್ ನಿಮ್ಮ ಪರವಾಗಿ ಇರೋದಿಲ್ಲ. ಪರೀಕ್ಷೆ ಮಾಡಿ ನೋಡಿ. ಕೆಲವರು ಮಂಡ ಧೈರ್ಯ ಮಾಡ್ತಾರೆ, ಏನಾಗಲ್ಲ ಬಾ, ಏನ್ ಯಾರಿಲ್ಲ, 100 ವರ್ಷ ಮಳೆ ಹೊಡ್ಕೊಂಡಿರ್ಬೇಕಾ, ಯಾರು ಬದುಕಿರಲ್ಲ ಸ್ವಾಮಿ, ನಾನು ಹೋಗ್ಬೇಕು, ನೀವು ಹೋಗ್ಬೇಕು, ಎಲ್ಲರೂ ಈ ಭಗವಂತನೇ ಕಣ್ಮರೆ ಆಯ್ತಾರೆ. ಅಂದ್ರೆ ನೋಡಿ, ರಾಮನು ಬದುಕಿದ್ದ, ಕೃಷ್ಣನು ಇದ್ದ, ಎಲ್ಲರೂ ಇದ್ರು ಅಂತ ಇತಿಹಾಸ ಇದೆ. ಆದ್ರೆ ಇವತ್ತು ಅವ್ರು ಯಾರಾದ್ರೂ ನಮ್ಮ ಕಣ್ಣು ಮುಂದೆ ಇದ್ದಾರ? ಅವರ ಮೂರ್ತಿಗಳು, ಅವರು ಮಾಡಿದ ಸಾಧನೆಗಳು ಉಳಿತು. ಹಾಗೆ ನಿಮ್ಮ ಮನೆಗೆ ನೀವು ರಾಮರಾಗಬೇಕು, ನಿಮ್ಮ ಮನೆಗೆ ನೀವು ಕೃಷ್ಣರಾಗಬೇಕು, ನಿಮ್ಮ ಮನೆಗೆ ನೀವು ಯಶಸ್ಸಿನ ವ್ಯಕ್ತಿಗಳಾಗಬೇಕು ಅಂದ್ರೆ ನೀವು ಕಟ್ಟುವಂತ ಮನೆ ಇದೆಯಲ್ಲ ಬಹಳ ವಿಶೇಷವಾಗಿರಬೇಕು. ಶುಭ
ದಿನಗಳಲ್ಲಿ, ಶುಭ ಯೋಗಗಳಲ್ಲಿ ನೀವು ಕಟ್ಟಿ ಸಮೃದ್ಧಿ ಪಡಿಸ್ಕೊಳ್ಳಿ. ಆಸ್ತಿಯನ್ನು ಗಳಿಸ್ತೀರಿ, ಹಣ ಉಳಿತದೆ. ಮುಂದೆ ಆಗುವಂತ ದೊಡ್ಡ ದೊಡ್ಡ ಅನಾಹುತಗಳಿಂದ ನೀವು ತಪ್ಪಿಸ್ಕೊಳ್ಬಹುದು. ಚಿಕ್ಕ ಪುಟ್ಟ ಸಮಸ್ಯೆಗಳು ಏನೇ ಬಂದರೂ ನೀವು ನಿಭಾಯಿಸಬಹುದು. ಮಕ್ಕಳ ಭವಿಷ್ಯದಲ್ಲಿ ಯಾವುದೇ ನಿಮಗೆ ಸಮಸ್ಯೆಗಳು ಎದುರಾಗೋದಿಲ್ಲ. ಇಲ್ಲ ಅಂದ್ರೆ ನೀವು ಲೋಪದೋಷಗಳು ಮಾಡಿಕೊಂಡಾಗ ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಕುಟುಂಬದಲ್ಲಿ ಸಮಸ್ಯೆ, ಸಿಗಬೇಕಾದಂಥ ಸ್ಥಾನಮಾನ ಗೌರವ ಸಿಗೋದಿಲ್ಲ. ಆಗ್ಲೇ ನಾನು ಹಿಂದೆ ಹೇಳ್ದಂಗೆ ಭಗವಂತ ಯಾವಾಗಲೂ ದುರ್ಬಲರಿಗೆ ಘಾತಕನಾಗಿರ್ತಾನೆ. ನೀವು ದುರ್ಬಲರಾಗ್ಬಿಡ್ತೀರಿ. ಹಣಕಾಸಿನಲ್ಲಿ ದುರ್ಬಲರಾಗಲೇಬೇಡಿ. ನಿಮ್ಮ ಮಾಡುವಂತ ಕೆಲಸದಲ್ಲಿ ನೀವು ದುರ್ಬಲರಾಗ್ಬಿಡ್ತೀರಿ. ಸಮಾಜದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ ಗೌರವ ಸಿಗ್ತಾ ಇರಲ್ಲ. ಯಾಕೆ ಹೇಳಿದೆ? 19 ಜನ ಕೆಲಸ ಕೊಟ್ಟಿದ್ದೆ, ಲಕ್ಷ ನಂಗೆ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದೆ. ಯಾಕೆ? ಅಹಂಕಾರಕ್ಕೆ ಹೇಳ್ಕೊಳ್ತಾ ಇಲ್ಲ. ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ಆದ್ರೆ ಎಲ್ಲೋ ಒಂದು ಲೋಪದೋಷಗಳಾದಾಗ ನಾವು ವಾಸ ಮಾಡ್ತಿದ್ದಂಥ ಬಾಡಿಗೆ ಮನೆಗಳಲ್ಲೂ ಸಹ ನಮಗೆ ಲೋಪದೋಷಗಳು ತಂದು ಹೊಡ್ತದೆ. ಆ ಮನೆಯಲ್ಲಿ ವಾಸ ಮಾಡ್ತಿದ್ದಂಥ ಆ ಮನೆ ಮಾಲೀಕರು ಸಹ ನನ್ನ ಕಣ್ಣು ಮುಂದೆನೆ ತೀರೋದು ಹೃದಯಾಘಾತದಿಂದ. ಇದನ್ನು ಕಣ್ಣಿಂದ ನೋಡಿದ್ದೀನಿ. ಯಾಕಿರ್ಬೋದು ಅನ್ನೋ ಟೈಮಲ್ಲಿ ನನಗೆ ವಾಸ್ತು ಪರಿಚಯ ಆಯ್ತು. ತಿಳಿಸಿದಂಥ ಗುರುಗಳು ಹೇಳಿದ್ರು, ಒಂದು ಬುಕ್ಕನ್ನು ಕೊಟ್ಟರು, ನೀನು ಬುಕ್ಕನ್ನು ಓದಿ ತಿಳ್ಕೊಳ್ಬೇಕವಿನ ಇದನ್ನು ಕೈ ಹಿಡಿದು ಕಲಿಸ್ಕೊಡೋ ವಿದ್ಯೆ ಅಲ್ಲ ಅಂತ ಹೇಳಿದ ಮೇಲೆ ನಾನು ಪರಿಪೂರ್ಣವಾಗಿ ನನ್ನ ಮೇಲೆ ನಾನು ಅಳವಡಿಸ್ಕೊಂಡು ನಾನು ಅದನ್ನು ಕಲಿತಾ ಅರ್ಥ ಮಾಡ್ಕೊಳ್ತಾ ಏನಾದ್ರೆ ಏನಾಗುತ್ತೆ. ಯಾಕೆಂತಂದ್ರೆ ಈ ವಿದ್ಯೆಯ ಸುಲಭವಾಗಿ ಯಾರಿಗೂ ತಲೆಗೆ ಹತ್ತಲ್ಲ. ಹತ್ತಿದ್ರು ಕೆಲವ್ರ ಟೈಮ್ ಉಳಿಯಲ್ಲ. ಯಾಕೆಂದ್ರೆ ಇದನ್ನು ಅನುಭವಿಸ್ಬೇಕು ಅಂದ್ರೆ ನಾವು ಆ ವಾಸ್ತುವಿನ ಮಾರ್ಗದಲ್ಲಿ ಬೆಳಿಬೇಕು ಅಥವಾ ನಡಿಬೇಕು. ಆಗ ಮಾತ್ರ ಇದು ನಮ್ಮನ್ನು ಕೈ ಹಿಡಿತದೆ. ಸುಮ್ಮನೆ ನಾನೇನೋ ಹೇಳ್ತೀನಿ ಅಂತ ಏನೋ ಹೇಳಿ ನಾಳೆ ಇನ್ನೊಬ್ರಿಗೆ ನಾವು ವಾರ್ನಿಂಗ್ ಪೀಸ್ ಆಗಬಾರ್ದು ಅಂತ ಹೇಳ್ತಾ, ಈ ಒಂದು ಶ್ರಾವಣ ಮಾಸಗಳಲ್ಲಿ, ಈ ಶುಭ ಮಾಸಗಳಲ್ಲಿ ನೀವು ಮನೆಗಳನ್ನ ಏನೇ ಒಂದು ಪ್ರಾರಂಭ ಮಾಡಿ ನಿಮಗೆ ಶುಭ ಫಲ ದೊರೀಲಿ ಅಂತ ಹೇಳ್ತಾ, ವಾಸ್ತು ಭಗವಂತನ ಒಂದು ಕೃಪಾಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ. ಹಾಗೂ ವಾಸ್ತು ಭಗವಂತನ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ಪಠಿಸಿ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನೋಡಿದಂಥವರು ಕೊನೆ ತನಕ ನೋಡಿ, ಅಳವಡಿಸ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ಥೋ ಸರ್ವೇಶಂ, ವಾಸ್ತುದೇವೋ ನಮಾಮ್ಯಹಂ, ಶ್ರೀ ವಾಸ್ತುದೇವತೋಭ್ಯೋ ನಮಃ. ಪರಮಾತ್ಮನ ಪಾದಚರಣಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.